ನಮಸ್ಕಾರ ಗೆಳೆಯರೆ, ಇಂದಿನ ವಿಡಿಯೋದಲ್ಲಿ ನಾವು ಪ್ರೈಸ್ ಆಕ್ಷನ್ ಇಂದ ಚಾರ್ಟ್ ಅನಾಲಿಸಿಸ್ ಮಾಡುವುದು ಹೇಗೆ ಎಂದು ಕಲಿಯೋಣ. ನಮ್ಮ ಬಳಿ ಈ ಸ್ಟಾಕ್ನ ಚಾರ್ಟ್ ಇದೆ. ನಿಮಗೇನೆನ್ನಿಸುತ್ತದೆ, ಇದು ಮೇಲೆ ಹೋಗುತ್ತದೆಯೋ ಅಥವಾ ಕೆಳಗೆ ಬರುತ್ತದೆಯೋ? ಈ ಸ್ಟಾಕ್ನ ಮೂಮೆಂಟನ್ನು ಪ್ರಿಡಿಕ್ಟ್ ಮಾಡಲು ನಾವು ಮೊದಲು ಟ್ರೆಂಡ್ ಅನಾಲಿಸಿಸ್ ಅನ್ನು ನೋಡಬೇಕು. ಅದೇ ರೀತಿ ಯಾವುದೇ ಪ್ರೈಸ್ ಪ್ಯಾಟರ್ನ್ಗಳಿದೆಯೇ ಎಂದು ನೋಡಬೇಕು ಮತ್ತು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ಗಳನ್ನು ಹುಡುಕಬೇಕು. ಮೊದಲು ಈ ಚಾರ್ಟ್ನ ಟ್ರೆಂಡ್ ಅನಾಲಿಸಿಸ್ ಮಾಡೋಣ. ಇದರಲ್ಲಿ ಓವರಾಲ್ ಟ್ರೆಂಡ್ ಡೌನ್ ಇದೆ, ಇಂಟರ್ಮೀಡಿಯೇಟ್ ಶಾರ್ಟ್ ಟರ್ಮ್ ಟ್ರೆಂಡ್ ಅಪ್ ಆಗಿದೆ. ಅದೇ ರೀತಿ ಈ ಸ್ಟಾಕ್ನಲ್ಲಿ ಕೆಳಗಡೆ ಬರುವಾಗ ತುಂಬ ಸ್ಟ್ರಾಂಗ್ ಆದ ಸೆಲ್ ಕ್ಯಾಂಡಲ್ಗಳು ಫಾರ್ಮ್ ಆಗಿದ್ದಾವೆ. ಅದೇ ರೀತಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅನ್ನು ನೋಡುವಾಗ ಪ್ರೀವಿಯಸ್ ಫಾಲ್ನ ಸಪೋರ್ಟ್ ಇವಾಗ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗುತ್ತಿದೆ. ಅದೇ ರೀತಿ ಟ್ರೆಂಡ್ ಮತ್ತು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡುವಾಗ ಈ ಚಾರ್ಟ್ನಲ್ಲಿ ಡೌನ್ ಟ್ರೆಂಡ್ ಆಗುವ ಸಂಭವ ಹೆಚ್ಚಾಗಿರುತ್ತದೆ. ಈ ಸ್ಟಾಕ್ ಡೈಲಿ ಟೈಮ್ ಫ್ರೇಮ್ ಆಗಿದ್ದು, ನಮ್ಮ ಅನಾಲಿಸಿಸ್ನಂತೆ ಈ ಸ್ಟಾಕ್ ಕೆಲವೇ ದಿನಗಳಲ್ಲಿ ಕ್ರ್ಯಾಶ್ ಕಂಡಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟ್ರೇಡ್ ವಿತ್ ನವೀನ್. ನಮ್ಮ ಮುಂದಿನ ಎಕ್ಸಾಂಪಲ್ಗೆ ಹೋಗುವ ಮೊದಲು ತಪ್ಪದೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ. ನಮ್ಮ ಮುಂದಿನ ಉದಾಹರಣೆಗೆ ಹೋಗೋಣ. ಮೊದಲು ಟ್ರೆಂಡ್ ಅನಾಲಿಸಿಸ್ ಮಾಡೋಣ. ಪ್ರೈಸ್ ಪ್ರತಿ ಬಾರಿ ಹೈ ಬ್ರೇಕ್ ಆದಾಗಲೂ ಫಾಲೋ ಥ್ರೂ ರ್ಯಾಲಿ ಬರಲು ವಿಫಲವಾಗಿದೆ. ಅದೇ ರೀತಿ ಮಾರ್ಕೆಟ್ ಪ್ರತಿ ಬಾರಿಯೂ ಕೆಳಗಡೆ ಬರುವಾಗಲೂ ದೊಡ್ಡ ರೇಂಜಿನ ಸೆಲ್ ಕ್ಯಾಂಡಲ್ಗಳು ಫಾರ್ಮ್ ಆಗಿವೆ. ಮಾರ್ಕೆಟ್ ರ್ಯಾಲಿ ಆಗುವ ಪ್ಯಾಚ್ಗಳಲ್ಲಿ ಯಾವುದೇ ಪ್ರಾಮಿನೆಂಟ್ ಬೈ ಕ್ಯಾಂಡಲ್ಗಳು ಕಾಣಿಸ್ತಾ ಇಲ್ಲ. ನಾವು ಪ್ರೈಸ್ ಪ್ಯಾಟರ್ನ್ಗಳನ್ನು ಸೂಕ್ಷ್ಮವಾಗಿ ಗಮನಿಸುವಾಗ ಇಲ್ಲಿ ನಮಗೆ ರೌಂಡಿಂಗ್ ಟಾಪ್ ಪ್ಯಾಟರ್ನ್ ಕಾಣಸಿಗುತ್ತಿದೆ. ನಮ್ಮ ಮುಂದಿನ ಹಂತದಲ್ಲಿ ನಾವು ಸಪೋರ್ಟನ್ನು ಐಡೆಂಟಿಫೈ ಮಾಡೋಣ. ಸಪೋರ್ಟ್ ಲೈನ್ ಬ್ರೇಕ್ ಆದ ಕೂಡಲೇ ನಾವು ಇದರಲ್ಲಿ ಶಾರ್ಟ್ ಟ್ರೇಡನ್ನು ತೆಗೆದುಕೊಳ್ಳಬಹುದು. ಈ ಚಾರ್ಟ್ ಕೋವಿಡ್ ಕ್ರ್ಯಾಶ್ನ ಮೊದಲಿನ ನಿಫ್ಟಿಯ ಡೈಲಿ ಟೈಮ್ ಫ್ರೇಮ್ನ ಚಾರ್ಟ್ ಆಗಿರುತ್ತದೆ. ಇವಾಗ ನಾವು ಒಂದು ಬುಲ್ಲಿಶ್ ಉದಾಹರಣೆಯನ್ನು ನೋಡೋಣ. ನಿಫ್ಟಿಯ ಈ ಚಾರ್ಟ್ನಲ್ಲಿ ಯಾವಾಗ ಅಪ್ ಟ್ರೆಂಡ್ ಆಗಿತ್ತೋ ಆವಾಗ ತುಂಬ ಸ್ಟ್ರಾಂಗ್ ಆದ ಬೈ ಕ್ಯಾಂಡಲ್ಗಳು ಫಾರ್ಮ್ ಆಗಿರುತ್ತದೆ. ಪ್ಯಾಟರ್ನನ್ನು ಗಮನಿಸುವಾಗ ನಮಗೆ ಈ ಥರದ ಪ್ಯಾಟರ್ನ್ ಕಾಣಸಿಗುತ್ತದೆ. ಈ ಪ್ಯಾಟರ್ನನ್ನು ನಾವು ಬುಲ್ಲಿಶ್ ಪೆನೆಂಟ್ ಪ್ಯಾಟರ್ನ್ ಎಂದು ಕರೆಯುತ್ತೇವೆ. ಪ್ಯಾಟರ್ನ್ನ ಟ್ರೆಂಡ್ ಲೈನ್ ಬ್ರೇಕ್ ಆದ ಕೂಡಲೇ ನಾವು ಇದರಲ್ಲಿ ಬೈ ಮಾಡಿಕೊಳ್ಳಬಹುದು. ಹೆಚ್ಚಿನ ಕನ್ನಡ ವಿಡಿಯೋಗಳಿಗಾಗಿ ಟ್ರೇಡ್ ವಿತ್ ನವೀನ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.